ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಬೆಂಗಳೂರು ಮಹಾನಗರ ಜೆಪಿ ಭವನದ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ನಡೆದ ರಾಜ್ಯದ ಎಲ್ಲ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಗದಗ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ MY ಮುಧೋಳ್ ಅವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಹಾಗೂ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಪಕ್ಷದ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಗೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಸಂಪೂರ್ಣ ಅಧಿಕಾರವನ್ನ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರಾದ ಶ್ರೀ R ಗೋವಿಂದ ಗೌಡ್ರು, ಶ್ರೀ ಮಂಜುನಾಥ್ ದೊಡ್ಮನಿ ಹಾಗೂ ಶ್ರೀ ಸಂಗಪ್ಪ ಯಲಬುಣಚಿಯವರು ಜೊತೆಗಿದ್ದರು. ಪಕ್ಷಕ್ಕೆ ಸಮಸ್ಯೆ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನು ಮಾಡಲು ನಮ್ಮೆಲ್ಲ ಶಾಸಕರ ಅಭಿಪ್ರಾಯದೊಂದಿಗೆ ಅವ್ರ ಹಿಂದೆ ಇವತ್ತೇನು ಒಂದು 31 ಜಿಲ್ಲೆನಲ್ಲಿ ಬಹಳ ವ್ಯವಸ್ಥಿತವಾಗಿ ಕಳಿಸಿದ್ರು. ಆಮೇಲೆ ಅವರು ಸಹ ಹೊರಟ್ರ. ಆಮೇಲೆ ಈಗ ಅವರೇ ಕಾಂಗ್ರೆಸ್ನ ವಕ್ತಾರರು. ಇದು ನಮ್ಮ ಪಕ್ಷದಲ್ಲಿ ಅದೊಂದು ದೇವೇಗೌಡರಿಗೆ ಬೆಳವಳಿ ಭಗವಂತ ಕೊಟ್ಟಿರೋದು. ಅವ್ರು ಯಾರನ್ನು ಬೆಳೆಸ್ತಾರೆ ಅವರೇ ಮುಂದಕ್ಕೆ ನಮಗೆ ಅದೇ ಒಂದು ಗಾದೆ ಮಾತಿದೆಯಲ್ಲ, ಕೊಡ್ಲಿಗೆ ಮರಕ್ಕೆ ಕೊಡ್ಲಿಕ್ಕೆ ಮರದೇ ಕಟ್ಟುವಂತೆ. ಆ ರೀತಿ ನಮ್ಮ ಮನೆ ಬರ ಈ ಪಕ್ಷದ್ದು. ಇವತ್ತಿನ ದಿನ ಈ ಕಾರ್ಯಕ್ರಮವನ್ನ ಕರೆದಿರ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ. ಕಳೆದ 15 ತಿಂಗಳಿಂದ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. 136 ಸ್ಥಾನ ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ರಾಜ್ಯದ ಅಭಿವೃದ್ಧಿಯನ್ನ ಎಲ್ಲಿ ತೆಗೆದುಕೊಂಡು ನಿಲ್ಸಿದ್ದಾರೆ.